ನಮಸ್ಕಾರ ಸ್ನೇಹಿತರೆ, ನೈಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 36ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟ್ರಿಮ್ ಮೀನ್ ಅನ್ನುವಂಥ ಒಂದು ಫಂಕ್ಷನನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಟ್ರಿಮ್ ಮೀನ್ ಅನ್ನುವಂಥ ಫಂಕ್ಷನ್ನು ಅಥವಾ ಒಂದು ಫಾರ್ಮುಲಾ ಯಾವಾಗ ಯೂಸ್ ಆಗ್ತದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಈಗ ಇಲ್ಲಿ ನಾನೊಂದು ಸ್ಯಾಂಪಲ್ ಡೇಟಾವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಸೇಲ್ಸ್ ಡೇಟಾ. ಇದರಲ್ಲಿ ಒಂದು 10-20 ಜನ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಎಷ್ಟು ಸೇಲ್ಸ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಅನ್ನೋದನ್ನು ಇಲ್ಲಿ ನಮೂದಿಸಲಾಗಿದೆ. ಈ ನಂಬರ್ಗಳು ನೋಡಿ, ಈ ನಂಬರ್ಗಳನ್ನು ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿದಾಗ ಇದೊಂದು ಹತ್ರ ಒಂದು 5,000ದಿಂದ 7,000 ಒಳಗೆ ಇದ್ದಾವೆ. ಇಲ್ಲಿ ಕೆಲವು 6,000 ಇದೆ, ಇನ್ನೊಂದು ಕಡೆ 7,000, 5,000ದಿಂದ ಒಂದು 10,000 ಒಳಗಿನ ನಂಬರ್ಗಳಿದ್ದಾವೆ. ಆದರೆ ಈ ಎರಡು ನಂಬರ್ಗಳು ಇಲ್ಲಿದ್ದಾವೆ ನೋಡಿ, ಇದು ಬೇರೆ ಕಡೆಯಿಂದ ಬಂದಿರುವಂಥದ್ದು. ಇದೊಂಥರ 50,000 ಅಂತ ಇಲ್ಲೊಂದಿದೆ, ಇನ್ನೊಂದು 500 ಅಂತ ಇದೆ. ಅಂದರೆ ಈ ಸಂಖ್ಯೆಗಳ ಗ್ರೂಪ್ನಲ್ಲಿ ಈ ನಂಬರ್ಗಳು ಬರ್ತಾ ಇಲ್ಲ, ಅಂದರೆ ಇವರಲ್ಲೇನೋ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗ ನಾನು ಇದನ್ನು ಎವರೇಜ್ ತಗೊಂಡ್ರೆ, ಎವರೇಜ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಎವರೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ರೇಂಜನ್ನು. ಈಗ ಇದು ಎವರೇಜ್ 9,592. ಒಂದು ವೇಳೆ ಈ ನಂಬರು 50,000 ಅಲ್ಲದೆ ಇದೇ ರೇಂಜಲ್ಲಿ ಇದ್ದಿದ್ದರೆ ಬೇರೆ ಎವರೇಜ್ ಬರ್ತಾಯಿತ್ತು ಅಲ್ವಾ. ಉದಾಹರಣೆಗೆ ಈಗ ನಾನು ಈ ನಂಬರು ಸಪೋಸ್ 50,000 ಬದಲು ಒಂದು 8,530 ಅಂತ ಇಟ್ಕೊಳ್ತೀನಿ. ಈಗ ನೋಡಿ, ನಿಮ್ಮ ಎವರೇಜ್ ನಂಬರು ಕಡಿಮೆ ಆಯಿತು. ಅದೇ ಥರ ಈ ನಂಬರು 500 ಬದಲು ಒಂದು 6,520 ಅಂತ ಇಟ್ಕೊಳ್ತೀನಿ. ಈಗ ನೋಡಿ, ಇದೊಂದು ಸರಿಯಾದ ಅವರೇಜು, ಸರಿಯಾಗಿ ಇದೆ ಅಂತ ಹೇಳ್ಬೋದು. ಆದರೆ ನಮ್ಮ ಈ 50,000 ಅಥವಾ ಒಬ್ಬ ಮಾಡಿದಂತಹ ಸೇಲ್ಸ್ ತುಂಬಾ ಜಾಸ್ತಿ ಆಗಿದ್ದು, ಇನ್ನೊಬ್ಬ ಮಾಡಿರುವಂತಹ ಸೇಲ್ಸು ತುಂಬಾ ಕಡಿಮೆ ಇರುವ ಕಾರಣ ನಮ್ಮ ಎವರೇಜು ಅನ್ನೆಸೆಸರಿಯಾಗಿ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಆ ಎರಡು ಔಟ್ಲಯರ್ಸ್ ಅಂತ ಹೇಳ್ತೀವಿ. ಈ 50,000 ತುಂಬಾ ಹೆಚ್ಚಿರುವಂತಹ ಒಂದು ಸಂಖ್ಯೆ, ಹಾಗೆಯೇ ಕಡಿಮೆ ಇರುವಂತಹ ಇನ್ನೊಂದು ಸಂಖ್ಯೆ, ಇವುಗಳು ಔಟ್ಲಯರ್ಸ್. ಅಂದರೆ ಈ ಒಂದು ಜಾತಿಗೆ ಅಥವಾ ಈ ಒಂದು ಗುಂಪುಗಳಲ್ಲಿರುವಂತಹ ನಂಬರ್ಗಳಿಗೆ ಇವುಗಳು ಯಾವುದೇ ಥರದಲ್ಲಿ ಸಮವಾಗಿಲ್ಲ. ಅವು ಥರ ಔಟ್ಲಯರ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಎವರೇಜ್ ಮಾಡಿದಾಗ ಅಥವಾ ನಮ್ಮ ಎವರೇಜ್ನಲ್ಲಿ ನಾವು ಅದನ್ನು ಒಳಗೊಂಡಿಸಿದಾಗ ಅದೇನಾಗುತ್ತೆ, ನಮ್ಮ ಎವರೇಜ್ ಅನ್ನೆಸೆಸರಿಯಾಗಿ ಇನ್ಫ್ಲೇಟ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಇದು ನಿಜವಾದ ಎವರೇಜ್ ಅಲ್ಲ, ಇದು ಔಟ್ಲಯರ್ಸ್ ಸೇರಿಕೊಂಡು ಎವರೇಜ್ ಜಾಸ್ತಿಯಾಗಿ ಕಾಣುವಂಥದ್ದು. ಈಗ ಇದನ್ನು ನಾನು ಈ ಟ್ರಿಮ್ ಮೀನ್ ಅನ್ನುವಂಥ ಒಂದು ಫಂಕ್ಷನನ್ನು ಯೂಸ್ ಮಾಡಿಕೊಂಡು ಈ ಎರಡು ನಂಬರ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ಕೊಳ್ತೀನಿ. ಎರಡು ನಂಬರ್ಗಳು ಯಾಕೆ? ಎರಡು ನಂಬರ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು ಅಥವಾ ಜಾಸ್ತಿ ನಂಬರ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾನು ಎರಡು ನಂಬರ್ಗಳನ್ನು ಮಾತ್ರ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೇನೆ. ಅವುಗಳನ್ನು ನನ್ನ ಎವರೇಜಿಂದ ಬಿಡ್ತಾ ಇದ್ದೀನಿ. ಸೊ ನಾನೀಗ ನಿಮಗೆ ಈಗಾಗಲೇ ಹೇಳಿದಾಗ ಇದರಲ್ಲಿ 20 ನಂಬರ್ಗಳಿದ್ದಾವೆ. ಇಲ್ಲಿ ನೀವು ಕೌಂಟ್ ನೋಡ್ಬೋದು, 20. 20ರಲ್ಲಿ 2 ಅಂತಂದರೆ ಎಷ್ಟು? 10% ಆಯಿತು ಅಲ್ವಾ. 2/20 ಈಸ್ ಈಕ್ವಲ್ ಟು 2/20 ಅಂದರೆ 10% ಆಯಿತು, 0.1. ಸೊ ನಾನು 20ರಲ್ಲಿ 2 ಅಂದರೆ 10% ನಂಬರ್ಗಳನ್ನು ಬಿಡ್ತಾ ಇದ್ದೀನಿ. ಈ 10% ಅಂದರೆ ಒಂದು ಟಾಪಿಂದ, ಇನ್ನೊಂದು ಬಾಟಮಿಂದ. ಸೊ ಆ ಥರ ಎಕ್ಸೆಲ್ ಅದನ್ನು ಟ್ರಿಮ್ ಮಾಡುತ್ತೆ. ಉದಾಹರಣೆಗೆ ಈಗ ನಾನಿಲ್ಲಿ ಫಾರ್ಮುಲಾ ಹಾಕ್ತೀನಿ, ಈಸ್ ಈಕ್ವಲ್ ಟು ಟ್ರಿಮ್ ಮೀನ್ ಅಂತ ಟೈಪ್ ಮಾಡಿ. ಟ್ರಿಮ್ ಮೀನ್ ಅಂತ ಟೈಪ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡಿ. ಫಸ್ಟಿಗೆ ಆ್ಯರೇ ಸೆಲೆಕ್ಟ್ ಮಾಡಿ, ಆ್ಯರೇ ನಿಮ್ಮ ಡೇಟಾ, ಆಮೇಲೆ ಪರ್ಸಂಟೇಜ್ ಬೇಕೀಗ. ಪರ್ಸಂಟೇಜ್ ನಾನು ಇದನ್ನು ಹೇಳಿರೋದು 10%. ಅಂದರೆ ನಾನು 2 ನಂಬರ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ತಾಯಿದ್ದೀನಿ. 4 ನಂಬರ್ ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ನಿಮ್ಮ ಟೋಟಲ್ ನಂಬರ್ ಎಷ್ಟಿದೆ, ನಾನು ಅದರಲ್ಲಿ 20 ಇದೆ, ಅದರಲ್ಲಿ 4 ಹೋಗಬೇಕು ಅಂದರೆ 20% ಆಗುತ್ತೆ. ಸೊ ನಾನೀಗ 10% ಆಗ್ತಾಯಿದ್ದೀನಿ. ಇದನ್ನು 10% ಅಂತ ಟೈಪ್ ಮಾಡ್ಬೋದು
ಅಥವಾ 0.1 ಅಂತಲೂ ಟೈಪ್ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡಿ ನಾನು ಇಲ್ಲಿ ಎಂಟರ್ ಕೊಟ್ಟಿದ್ದೀನಿ. ಸೊ ಈಗ ನನ್ನ ಎವರೇಜ್ ಬಂದುಬಿಟ್ಟು 7853. ಇದು ನನ್ನ 2 ನಂಬರ್ಗಳನ್ನು ಬಿಟ್ಟು ಅಥವಾ ಅದನ್ನು ಹೊರತುಪಡಿಸಿ ತೆಗೆದಂಥ ಎವರೇಜು. ಓಕೆ, ಸೊ ಈ 10% ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 10% 20% ಏನೋ ಅದನ್ನು ನಮಗೆ ಬೇಕಾದ ಹಾಗೆ ನಾವು ಮಾಡ್ಕೋಬೇಕು. ಇಲ್ಲಿ ನಾನು 2 ಸಂಖ್ಯೆಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀನಿ, ಹಾಗಾಗಿ 10% ಕೊಟ್ಟಿದ್ದೀನಿ. 10% ಅಥವಾ 2 ಸಂಖ್ಯೆಗಳು ಹೇಗೆ ಅಂತಂದರೆ, ಒಂದು ಟಾಪಿಂದ ಹೈಯೆಸ್ಟ್ ಇರುವಂಥದ್ದು, ಇನ್ನೊಂದು ಬಾಟಮಿಂದ ಲೋವೆಸ್ಟ್ ಇರುವಂಥದ್ದು. ಈಗ ನಾನು 20% ಕೊಟ್ಟಿದ್ದರೆ 2 ಟಾಪಿಂದ ಹಾಗೆ 2 ಬಾಟಮಿಂದ ನಂಬರನ್ನು ಅದು ಈಕ್ವಲ್ ಆಗಿ ರಿಮೂವ್ ಮಾಡಿ ಕೊಡುತ್ತೆ. ಸೊ ಆ ಥರ ಇದನ್ನು ಟ್ರಿಮ್ ಮೀನ್ ಮಾಡಿರುವಂಥದ್ದು. ಸೊ ಈಗ ನಾನು ಇದನ್ನು ಕಾಪಿ ಮಾಡಿ ಸಪ್ರೇಟಾಗಿ ಇನ್ನೊಂದು ಎವರೇಜ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಉದಾಹರಣೆಗೆ ಇಲ್ಲಿಗ ನಾನು ಇದನ್ನು ಮ್ಯಾನ್ಯಲಾಗಿ ಡಿಲೀಟ್ ಮಾಡ್ತಾಯಿದ್ದೀನಿ. ಅದೇ ಥರ ಇದನ್ನು ಕೂಡ ಡಿಲೀಟ್ ಮಾಡ್ತಾಯಿದ್ದೀನಿ. 2 ಔಟ್ಲೈಯರ್ಗಳನ್ನು ಡಿಲೀಟ್ ಮಾಡಿ ಆ ಸೆಲ್ಲನ್ನು ಮೇಲೆ ತರ್ತಾಯಿದ್ದೀನಿ. ಇದಕ್ಕೆ ನಾನೀಗ ಮಾಮೂಲಿ ಅಂದರೆ ನಾರ್ಮಲ್ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ಅಂದರೆ ಟ್ರಿಮ್ ಮೀನಲ್ಲ, ಸಿಂಪಲ್ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನನಗೆ ಇಲ್ಲಿ ಎಷ್ಟು ಎವರೇಜ್ ಸಿಕ್ಕಿತಾ ಅಷ್ಟೇ ಎವರೇಜು ಇಲ್ಲಿ ಕೂಡ ಸಿಗುತ್ತೆ. ಓಕೆ, ಸೊ ಈ ನಂಬರ್ ಮತ್ತು ಈ ನಂಬರ್ ಸಮವಾಗಿದೆ. ಅಂದರೆ ಟ್ರಿಮ್ ಮೀನು ಆಟೋಮ್ಯಾಟಿಕ್ಕಾಗಿ ನಾವು ಹೇಳಿದಂಥ ಪರ್ಸಂಟೇಜ್ನಷ್ಟು ನಂಬರ್ಗಳನ್ನು ಹೊರತುಪಡಿಸಿ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಅಂತಂದರೆ ಯಾವುದಾದ್ರೂ ನಿಮ್ಮ ಎವರೇಜಲ್ಲಿ ನಿಮ್ಮ ಡೇಟಾ ಸೆಟ್ಟಲ್ಲಿ ಔಟ್ಲೈಯರ್ಸ್ ಇದ್ದರೆ ಅವುಗಳನ್ನು ಹೊರತುಪಡಿಸಿ ನಿಮಗೆ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಟ್ರಿಮ್ ಮೀನು ಎನ್ನುವಂತಹ ಫಂಕ್ಷನ್ ಬಗ್ಗೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.